ಸಾರ್ವತ್ರಿಕವಾಗಿ ಎಲ್ರಿಗೂ ವೋಟ್ ಹಾಕುವಂತ ಪವರ್ ಬಂತು. ಅಂದ್ರೆ ನಾವು ಈ ದೇಶದಲ್ಲಿ ಲೆಕ್ಕಕ್ಕಿದ್ದೀವಿ ಅಂತ ಎಲ್ಲರಿಗೂ. ಅಮೆರಿಕ ದೇಶ 1776ಕ್ಕೆ ಸ್ವತಂತ್ರ ಆಗುತ್ತೆ. 1919ಕ್ಕೆ ಮೊದಲ ಬಾರಿಗೆ ಮಹಿಳೆಯರಿಗೆ ವೋಟಿನ ಹಕ್ಕು ಕೊಡ್ತದೆ. ಸ್ವತಂತ್ರ ಬಂದ ನಂತರ 143 ವರ್ಷಗಳ ನಂತರ ಹೆಣ್ಮಕ್ಳಿಗೆ ಹೋಗಿ ಇವರು ಅದರ ಇವರು ವೋಟಿನ ಹಕ್ಕು ಕೊಡಬೇಕು. ಅಮೆರಿಕ ದೇಶ ಸಾರ್ವತ್ರಿಕವಾಗಿ ಅಮೆರಿಕ ದೇಶದಲ್ಲಿ ಎಲ್ರಿಗೂ ಮತದಾನ ಹಕ್ಕನ್ನು ಕೊಟ್ಟಿದ್ದು. ಕರಿಯರು ಬಿಳಿಯರು ತಾಲೂಕುಗಳನ್ನು ಹೊಡೆದಾಕಿ ಎಲ್ರಿಗೂ ವೋಟಿನ ಹಕ್ಕು ಕೊಟ್ಟಿದ್ದು 1965 ಅಮೆರಿಕ ದೇಶ. ವಿಚಾರ ಮಾಡಿ, ಆ ದೇಶ ಸ್ವತಂತ್ರ ಪಡೆದು 180 ವರ್ಷದ ನಂತರ ವೋಟಿನ ಹಕ್ಕು ಕೊಟ್ಟಿದೆ ಎಲ್ಲರಿಗೂ. ಆದ್ರೆ ಭಾರತ ದೇಶ ಯಾವಾಗ ಸ್ವತಂತ್ರ ಪಡಿತದೋ, ಸಂವಿಧಾನ ಜಾರಿ ಆಗಬೇಕೋ, ಸಂವಿಧಾನದೊಂದಿಗೆ ಎಲ್ಲರಿಗೂ ವೋಟಿನ ಹಕ್ಕನ್ನು ಕೊಟ್ಟಿದೆ. ಸಂವಿಧಾನದೊಂದಿಗೆ ಎಲ್ಲರೂ ಈ ದೇಶದಲ್ಲಿ ಯಾವುದೇ ಜಾತಿ, ಲಿಂಗ, ವರ್ಣ ಯಾವುದೂ ತಾರತಮ್ಯ ಇಲ್ಲ. ಎಲ್ಲರೂ ಈ ಭಾರತ ಪ್ರಜೆಗಳಾದ್ರ ಅವ್ರಿಗೆ ಹಕ್ಕದ. ಜೆ.ಬಿ. ಕೃಪಲಾನಿ ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿದ್ರ, ಅವ್ರು ಎರಡೂ ಜನ ಮೊದಲ ಸೆಷನ್ ಮುಗಿಸ್ಕೊಂಡು 1950ಕ್ಕೆ ಪಾರ್ಲಿಮೆಂಟ್ ಇಂದ ಹೊರಬಿಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಮುಗುಳ್ನಂತ ಅವ್ರ ಜೀವನ ಚರಿತ್ರೆಯಲ್ಲಿ ಬರೀತಾರೆ. ಅವ್ರು ನಕ್ಕೊಂತ ಬರ್ತಿರ್ತಾರೆ. ಜೆ.ಬಿ. ಕೃಪಲಾನಿ ಬಂದು ಕೇಳ್ತಾರೆ, ಏನ್ ಬಾಬಾ ಸಾಹೇಬ್ ಇಷ್ಟು ನಗ್ತಾ ಇದ್ದೀರಾ, ಏನ್ ಕಾರಣ? ಅವ್ರು ಹೇಳ್ತಾರೆ, ಇಷ್ಟು ದಿವಸ ಈ ದೇಶದಲ್ಲಿ ರಾಜರ ಅಂದ್ರೆ ರಾಣಿಯ ಹೊಟ್ಟೆಯಿಂದ ರಾಜ ಹೋಗ್ತಾ ಇದ್ದ. ಇನ್ ಮುಂದೆ ನಾನು ಅದಕ್ಕೆ ಆಪರೇಷನ್ ಅನ್ನ ಮಾಡಿ ಇನ್ ಮುಂದೆ ರಾಜ ಹುಟ್ಟುವಂತವನು ರಾಣಿಯ ಗರ್ಭದಲ್ಲಿ ಹುಟ್ಟಂಗಿಲ್ಲ, ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹುಡ್ತಾನೆ. ಹಾಗಾಗಿ ವೋಟಿನ ಪವರ್ ಅಷ್ಟು ಜಾಸ್ತಿ ಇದೆ ಅಂತ. ರಾಜ ಹುಟ್ಟಬೇಕಾದ್ರೆ ಹುಡ್ತಾರೆ, ವೋಟಿನ ಬಾಕ್ಸ್ ಅಲ್ಲಿ ಹುಡ್ತಾರೆ ಮುಂದೆ ರಾಜ, ಈ ದೇಶ ರಾಜ ಆಗೋದು. ಅವಾಗ ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಈ ಭಾರತ ದೇಶದಲ್ಲಿ ಇಷ್ಟ ಏನು ಅನಕ್ಷರಸ್ಥೆ ಇದೆ, ಆಮೇಲೆ ದುಡ್ಡು ಕೊಟ್ಟರೆ ಮಾಡ್ಕೊಳ್ತಾರೆ, ಹೀಗೆಲ್ಲ ಇದೆಯಲ್ಲ, ನೀವು ಹೆಂಗೆ ರಾಜ ವೋಟಿನ ಆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹುಡ್ತಾನೆ ಅಂತ ಹೇಳ್ತೀರಾ? ಅವ್ರು ಹೇಳ್ತಾರೆ, ಈ ದೇಶದ ಅನಕ್ಷರಸ್ಥ ಜನ, ಬಡವರು, ಇವರೆಲ್ಲರಿಗೂ ಎಲ್ಲಿ ತನಕ ವೋಟಿನ ಶಕ್ತಿ ಗೊತ್ತಾಗಿಲ್ಲೋ ಅಲ್ಲಿ ತನಕ ನಡೀತದೆ. ಆದ್ರೆ ಯಾವಾಗ ಈ ಭಾರತೀಯರು ಎಲ್ಲರೂ ಜಾಗೃತರಾಗಲು ನಾನು ವೋಟಿನ ಪವರ್ ಏನದ ಅಂತ ಗೊತ್ತಾಗುತ್ತೋ ಅವಾಗ ಎಲ್ಲ ರಾಜಕಾರಣಿಗಳು ವಿಕಾರಿಗಳಾಗ್ತಾರೆ. ಎಲ್ಲ ರಾಜಕಾರಣಿಗಳು ವಿಕಾರಿ ಆಗ್ತಾರೆ. ಈಗ ಕೂಡ ಎಂತ ಮಿನಿಸ್ಟರ್ ಯಾರಿಗೆ 5 ವರ್ಷ ನಿಮ್ ಕೈ ಸಿಗಂಗಿಲ್ಲ, ಆದ್ರೆ 5 ವರ್ಷದ ನಂತರ ನೀವು ಕಾಲ್ ಮಾಡ್ಕೊಂತ ನಿಮ್ಮ ಮನೆ ಬಂದ ಆ ವೋಟಿನ ಪವರ್ ಹೇಗೆ ಗಮನಿಸಿ. ಈಗ ಮಾತಾಡಕ್ ಹೋಗಿ ನೀವು ಯಾರು ನಿಮ್ಗೆ ಸಿಗಂಗಿಲ್ಲ, ಮಾತಾಡಂಗಿಲ್ಲ, ಆದ್ರೆ ನಿಮ್ಮ ಮನೆಗೆ 5 ವರ್ಷ ಮುಗಿಯೋಷ್ಟರಲ್ಲಿ ನಿಮ್ಮ ಮನೆಗೆ ಕಾಲ್ ಮಾಡ್ಕೊಂತ ಬರ್ತಾರಂದ್ರೆ ಇಡೀ ಪವರ್ ಸಂವಿಧಾನ ಕೊಟ್ಟಿರೋದು ಯಾಕಂದ್ರೆ ಸಾಮಾನ್ಯ ಜನರಿಗೆ. ಮತದಾನದ ಮಹತ್ವ ಎಷ್ಟಿದೆ ಅಂತಂದ್ರೆ ಅವ್ರ ಕಡೆ ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಮತದಾನ ಅನ್ನುವಂಥದ್ದು ನಮ್ಮ ಮನೆಯ ಮಗಳಿದ್ದಂಗೆ. ನಮ್ಮ ಮನೆಯ ಮಗಳಿದ್ದಂಗೆ. ನಮ್ಮ ಮಗಳಿಗೆ ಎಲ್ಲಾದ್ರೂ ಕೊಡಬೇಕು, ಮದುವೆ ಮಾಡಿಕೊಡ್ಬೇಕು ಅಂದ್ರೆ ನಾವೇನಾದ್ರೂ ಗಮನಿಸ್ತೀವಿ, ಹುಡುಗ ಚೆನ್ನಾಗಿದ್ದಾನೆ, ನಮ್ಮ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿ ಓದಿದಾನೆ, ಇದೆಲ್ಲ ಮುಂದೆ ನನ್ನ ಮಗಳಿಗೆ ಚಲೋ ನೋಡ್ಬೇಕು ಎಲ್ಲ ನೋಡ್ಕೊತಾರೆ. ಅದೇ ರೀತಿ ವೋಟ್ ಅನ್ನುವಂಥದ್ದು ಕೂಡ ನಮ್ಮ ಮನೆ ಮಗಳಿದ್ದಂಗೆ. ಯಾರಿಗಾದ್ರೂ ಹಾಕ್ತೀರಂತಂದ್ರೆ ಅವನು ಜಾತಿ, ಧರ್ಮ, ಲಿಂಗ ನಾವು ಏನು ನೋಡಂಗಿಲ್ಲ, ಅವನು ಒಳ್ಳೆಯವನದಿಲ್ಲ, ಈ ದೇಶಕ್ಕಾಗಿ ದುಡಿತಾನಿಲ್ಲ, ಕೆಲಸ ಮಾಡ್ತಾನಿಲ್ಲ, ಇವೆಲ್ಲವನ್ನ ಗಮನಿಸಿ ಮತದಾನವನ್ನ ಮಾಡಿ, ಇವೆಲ್ಲವನ್ನ ಗಮನಿಸಿ ಮತದಾನವನ್ನ ಮಾಡಿ. ಅದಕ್ಕಾಗಿ ಭಾರತ ದೇಶದ ಸ್ವತಂತ್ರ ಆದಾಗ ನೆಹರು ಅವರು ಮಾತಾಡ್ತಾರೆ, at the stroke of the midnight hour when the world sleep India will awake to life and freedom. ಇಡೀ ಭಾರತ ಮಲಗಿರುವಾಗ ಈ ಮತದಾನದ ಶಕ್ತಿಯೊಂದಿಗೆ ಹೊಸ ಸಂವಿಧಾನದೊಂದಿಗೆ ಭಾರತ ಜಾಗೃತವಾಗಿದೆ. ಈ ಜಗತ್ತನ್ನ ಆಳ್ತದೆ ಭಾರತ ದೇಶ ಅಂತ ನೋಡಿ. ಆಳ್ತದೆ ಅಂತ ಅನ್ನುವಂಥದ್ದು ನನ್ನ ದೇಶದ ಜನರಿಗೆ ಪ್ರಜಾಪ್ರಭುತ್ವದ ಬಗ್ಗೆ, ಸರ್ಕಾರದ ಬಗ್ಗೆ ಎಷ್ಟು ಜಾಗೃತಿ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಆ ಕೆಲಸವನ್ನು ಮಾಡ್ತಾ ಇರುವಂತ ಮೇಲೆ ಈಗಿನ ಕಾಲದಲ್ಲಿ ಕೂಡ ನಾವು ವೋಟ್ ಹಾಕಕ್ಕೆ ಬಾರದು, ಓಟಿನ ದಿವಸ ರಜೆ ಇದ್ದಾಗ ಅಥವಾ ಹಳ್ಳಿಯಲ್ಲಿ ಬಂದು ವೋಟ್ ಹಾಕ್ತಾ ಇದ್ರೆ ಚಲೋ ಓದ್ ಬಂದ್ರೆ ವೋಟ್ ಹಾಕಂಗಿಲ್ಲ, ಅವರೆಲ್ಲ ಹೋಗಿರ್ತಾರೆ. ಅವರಿಗೆ ಮುಖ್ಯವಾಗಿ ಕೊರತೆ ಇರುವಂಥದ್ದು ಜ್ಞಾನದ್ದು ವೋಟಿಂಗ್ ಪವರ್ ಏನಿದೆ ಅಂತ. ಆಮೇಲೆ ಆ ಸರ್ಕಾರ ಹಂಗೆ ಮಾಡ್ತು, ಈ ಸರ್ಕಾರ ಹಿಂಗೆ ಮಾಡ್ತು ಅಂತ ಅವರೇ ಬೈಕೊಂತ ಕೂತಿರ್ತಾರೆ. ಆದ್ರೆ ನಿಜವಾಗ್ಲೂ ವೋಟ್ ಹಾಕಿದ್ರೆ ಮಾತ್ರ ಅವ್ರು ಚೇಂಜ್ ಮಾಡೋಕ್ಕೆ ಸಾಧ್ಯ. ಅದು ಮಾತಾಡ್ಕೊಂತ ಕುಂತ್ರ ಆಗಂಗಿಲ್ಲ. ಅಷ್ಟು ಪವರ್ ಅನ್ನ ಈ ಮತದಾನಕ್ಕೆ ಕೊಟ್ಟಿರ್ತಾರೆ. ನೆಕ್ಸ್ಟ್ ಮುಂದೆ ಇಷ್ಟು ಜನ ಮತದಾರರು ಇರುವಾಗ 36 ಕೋಟಿ ಭಾರತೀಯರಿಗೆ 17 ಕೋಟಿ ಜನರನ್ನ ರಿಜಿಸ್ಟ್ರೇಷನ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಟ್ಟೆಗಳನ್ನ ತಯಾರಾಗ್ತದೆ ಮೊದಲನೇ ಬಾರಿ 1950ರಲ್ಲಿ ಅಂತಂದ್ರೆ 2,24,000 ಮತಗಟ್ಟೆಗಳು. 2,24,000 ಮತಗಟ್ಟೆಗಳು. ಈ ಮತಗಟ್ಟೆಗಳು ಎಷ್ಟಿದೆ ಭಾರತ ದೇಶದಲ್ಲಿ ಅಂದ್ರೆ 8,50,000 ಮತಗಟ್ಟೆಗಳಿದೆ. ಆ ಕಾಲದಲ್ಲಿ 2 ಲಕ್ಷ ಮಾತ್ರ ಮತಗಟ್ಟೆಗಳು. ಯಾಕಂದ್ರೆ ನಿಮ್ಗೆ BLO ಬಗ್ಗೆ ಈ ಮಾಹಿತಿ ಜಾಸ್ತಿ ಗೊತ್ತಿರುತ್ತೆ, ಅದಕ್ಕಾಗಿ ಇಲ್ಲೇ ನಿಮ್ಮ ಪದಗಳಲ್ಲೇ ನಾನು ಹೇಳ್ತಾ ಇದ್ದೀನಿ, ಬೇರೆ ರೀತಿಯಿಂದ ಹೇಳ್ತಿದ್ದೆ. ನಿಮ್ಗೆ ಏನ್ ಬಂದಿದೆ ಅದನ್ನ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. 1,000ಕ್ಕೆ
1,000ಕ್ಕೆ 1,000 ಜನ ಆದ್ರೆ ಅಲ್ಲೊಂದು ಪೋಲಿಂಗ್ ಬೂತ್ ಅನ್ನ ನಿರ್ಮಾಣ ಮಾಡ್ತಾರೆ. ಆ ಕಾಲಕ್ಕೆ ಸುಮಾರು 4 ತಿಂಗಳು ಚುನಾವಣೆ ನಡೀತದೆ. 1951 ಅಕ್ಟೋಬರ್ ಇಂದ ಪ್ರಾರಂಭವಾಗುವಂತ ಚುನಾವಣೆ 1952 ಫೆಬ್ರವರಿ ತನಕ ನಡೀತದೆ. ಅಕ್ಟೋಬರ್ ಇಂದ ಜಾನ್ವರಿ ತನಕ ನಡೀತದೆ. ಫೆಬ್ರವರಿಯಲ್ಲಿ ಮೊದಲ ರಿಸಲ್ಟ್. ಈ 4 ತಿಂಗಳ ಚುನಾವಣೆ ನಡೀತದೆ. ಇದರಲ್ಲಿ ಸರ್ ಸೀಟ್ಗಳು ಎಷ್ಟಿತ್ತು, ಎಷ್ಟು ಸೀಟ್ಗಳಿಗೆ ಚುನಾವಣೆ ನಡೆಯಿತು ಮೊದಲ ಬಾರಿಗೆ ಅಂದ್ರೆ 4,412 ಸೀಟ್ಗಳು. ಅದರಲ್ಲಿ ಈಗ ಒನ್ ಎಲೆಕ್ಷನ್ ಅಂತ ಹೇಳ್ತಾರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಹೇಳ್ತಾರೆ ಸರ್. ಆ ಕಾಲಕ್ಕೆ ಮೊದಲ ಬಾರಿಗೆ ಭಾರತ ಪ್ರಯೋಗ ಮಾಡಿತ್ತು ರಾಜ್ಯ ಸರ್ಕಾರದ ಚುನಾವಣೆ ಮತ್ತು ಕೇಂದ್ರ ಸರ್ಕಾರದ ಚುನಾವಣೆ ಒಂದೇ ಸಲ ನಡೆಸಿದ್ರು. ಸುಮಾರು 1965 ಈ ಪದ್ಧತಿ ಇತ್ತು ಭಾರತದಲ್ಲಿ. ಎರಡೂ ಎಲೆಕ್ಷನ್ ಒಮ್ಮೆ ಆಗ್ತದೆ, MP ಎಲೆಕ್ಷನ್ MLA ಎಲೆಕ್ಷನ್ ಎರಡೂ ಒಮ್ಮೆ ಆಗ್ತಿತ್ತು. ಇಷ್ಟು ಸೀಟ್ಗಳಿತ್ತು, MLA MP ಎಲೆಕ್ಷನ್ ಎರಡು ಅಂತಂದ್ರೆ 4,412 ಸ್ಥಾನಗಳು. ಅದರಲ್ಲಿ MP ಸೀಟ್ಗಳು 497 ಸೀಟ್ಗಳು. ಸುಮಾರು 18,000 ಜನ ಚುನಾವಣೆ ನಿಂತಿರ್ತಾರೆ. 18,000 ಜನ ಚುನಾವಣೆ ನಿಂತಿರ್ತಾರೆ. ಈ ಚುನಾವಣೆ ನಿಂತಾಗ ಏನೆಲ್ಲ ಸಮಸ್ಯೆಗಳಿರ್ತವೆ, ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡ್ತಿರ್ತದೆ. ಮನೆ ಚುನಾವಣೆ, ಮನೆ ಸ್ವತಂತ್ರ ತಗೊಂಡಿದ್ದಾರೆ 1947ಕ್ಕೆ. ಇವ್ರೇನ್ ಚುನಾವಣೆ ಮಾಡ್ತಾರೆ, ಅಷ್ಟು ಕೋಟಿ ಜನ ಇದ್ದಾರೆ. ಅದರಲ್ಲೂ ಮತ್ತೆ ಭಾರತ ಅವು ಜಗತ್ತು ಪಶ್ಚಿಮ ದೇಶಗಳು ಅಂದ್ರೆ ಬ್ರಿಟನ್ ಆಗಲಿ ಅಮೆರಿಕ ಆಗಲಿ ನಮ್ಮ ಕಡೆ ತಿರುಗಿ ನೋಡಕ್ಕೆ ಹೆಂಗ್ ಮಾಡಿರ್ತಾರೆ ಅಂದ್ರೆ ಎಲ್ರಿಗೂ ಮತದಾನ ಕೊಟ್ಟಿರ್ತಾರೆ. ಜಗತ್ತಿನ ಯಾವ ದೇಶವೂ ಎಲ್ರಿಗೂ ಒಂದೇ ಸಲ ಮತದಾನ ಕೊಟ್ಟಿಲ್ಲ, ಹಂತ ಹಂತವಾಗಿ ಕೊಟ್ಟಿದ್ದಾರೆ. ಅಮೆರಿಕ ಕೂಡ ಮೊದಲಿಗೆ ಯಾರ ದೇಶ ಟ್ಯಾಕ್ಸ್ ಕಟ್ತಾರೋ ಶ್ರೀಮಂತ ಪುರುಷರಿಗೆ ಮಾತ್ರ, ಅದು ಬಿಳಿ ಪುರುಷರಿಗೆ ಮಾತ್ರ ಮತದಾನ ಕೊಟ್ಟಿದ್ರು, ಬಿಳಿ ಪುರುಷರಿಗೆ ಮಾತ್ರ. ಆಮೇಲೆ ಬಂದು 143 ವರ್ಷಗಳ ನಂತರ ಹೆಣ್ಮಕ್ಳಿಗೆ, ಆ ದೇಶದ ಹೆಣ್ಮಕ್ಳಿಗೆ. ಅಮೆರಿಕ ಕೂಡ ಹಂಗೆ ಮಾಡಿದ್ರು. ನಾವು ಒಂದಿಷ್ಟು ಲಿಸ್ಟ್ ಹೇಳ್ತಿದ್ದಂಗೆ ಆಸ್ಟ್ರೇಲಿಯಾ ದೇಶ ಸ್ವತಂತ್ರ ಆಗುತ್ತೆ 1901ರಲ್ಲಿ. ಅದು ಹೆಣ್ಮಕ್ಳಿಗೆ ಓಟಿನ ಹಕ್ಕು ಕೊಟ್ಟಿದ್ದು 101 ವರ್ಷದ ನಂತರ 2007. ಹೆಣ್ಮಕ್ಳು ನೀವು ಮನುಷ್ಯರಿದ್ದೀರಿ ಅಂತ ತಿಳ್ಕೊಂಡು ಪುರುಷರ ಸಮಾನ ಇವು ಜೀವಿಗಳಾದಾಗ ಇವ್ರಿಗೂ ಹಕ್ಕಿದೆ ಓಟ್ ಹಾಕುವಂಥದ್ದಂತ. ನೆಕ್ಸ್ಟ್ ಎರಡನೇದು ಫ್ರಾನ್ಸ್ ದೇಶ 1989ಕ್ಕೆ ಸ್ವತಂತ್ರ ಆಗುತ್ತೆ. ಆದರೆ 155 ವರ್ಷಗಳ ನಂತರ 1944ಕ್ಕೆ ಹೆಣ್ಮಕ್ಳಿಗೆ ಓಟಿನ ಹಕ್ಕು. ಜರ್ಮನಿ ದೇಶ 1871 ಸ್ವತಂತ್ರ ಆಗುತ್ತೆ, 1919ಕ್ಕೆ ಹೆಣ್ಮಕ್ಳಿಗೆ ಓಟಿನ ಹಕ್ಕು. ಸೌದಿ ಅರೇಬಿಯಾ 1932 ಸ್ವತಂತ್ರ ಆಗುತ್ತೆ, 2011 ಮೊನ್ನೆ ರೀಸೆಂಟ್ ಆಗಿ ಹೆಣ್ಣುಮಕ್ಕಳಿಗೆ ಓಟಿನ ಹಕ್ಕು. ಅಂದ್ರೆ ಪುರುಷರಿಗೆ ಸಮಾನ ಮಹಿಳೆಗೂ ಒಂದು ಜೀವ ಇದ್ದಾರೆ, ಅವ್ರಿಗೂ ಸಮಾನರು, ಅವ್ರಿಗೂ ಶಕ್ತಿ ಇದೆ, ಅವ್ರಿಗೂ ಬುದ್ಧಿವಂತಿಕೆ ಇದೆ, ಓಟ್ ಹಾಕ್ಬೋದು ಅನ್ನುವಂಥ ಪದ್ಧತಿ ಇಡೀ ಪ್ರಪಂಚ ಜಲ್ದಿ ಒಪ್ಕೊಂಡಿಲ್ಲ. ಇಡೀ ಪ್ರಪಂಚ ಜಲ್ದಿ ಒಪ್ಕೊಂಡಿಲ್ಲ. ಆದ್ರೆ ನೀವು ಗ್ರೇಟ್ ಅಂದ್ರೆ ಏನು ಅಂದ್ರೆ ಭಾರತದ ಈ ಸೌಭಾಗ್ಯದ ನೆಲದಲ್ಲಿ ಹುಟ್ಟಿದ್ದೀರಾ. ಭಾರತ ಸಂವಿಧಾನ ಅಷ್ಟು ಶ್ರೇಷ್ಠ ಇದೆ, ಜಾರಿ ಆಗೋದ್ರ ಜೊತೆಗೆ ಪುರುಷ ಮಹಿಳೆ ಎಲ್ಲರಿಗೂ ಓಟಿನ ಹಕ್ಕನ್ನು ಪಡೆದಿದೆ ಸರ್. ನಾಳೆ ಸಂವಿಧಾನ ನಾವೆಲ್ಲರೂ ಎಲ್ಲ ಗ್ರಂಥಗಳನ್ನ ಧರ್ಮ ಗ್ರಂಥಗಳನ್ನ ಪೂಜಿಸೋಣ, ಆದರೆ ನಮ್ಮೆಲ್ಲರೂ ಕೊಟ್ಟರೆ ಹಕ್ಕಿನ ಗ್ರಂಥ ಇಲ್ಲ, ಅದಕ್ಕೂ ಕೂಡ ಗೌರವಿಸಬೇಕು. ಯಾವುದೇ ಲಿಂಗ ಜಾತಿ ತಾರತಮ್ಯ ಏನೂ ಇಲ್ಲ, ಎಲ್ರಿಗೂ ಮನುಷ್ಯರಿಗೆ ಸಮಾನ ಅಂತ ಹೇಳುವಂತ ಭಾರತ ಏಕೈಕ ಗ್ರಂಥ ಯಾವುದು ಅಂತಂದ್ರೆ ಭಾರತದ ಸಂವಿಧಾನ. ವಿಚಾರ ಮಾಡಿ ಎಷ್ಟು ಅದ್ಭುತ ಇದೆ. ಪ್ರಪಂಚವನ್ನು ಓದ್ತಾ ಹೋದಾಗ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ, ಹೆಂಗೆಲ್ಲ ಮಾಹಿತಿ ಪ್ರಪಂಚದಲ್ಲಿ ಹೇಗೆ ಕೊಟ್ಟಿದ್ದಾರೆ. ಅದೇ ಭಾರತ ದೇಶ ಹೆಂಗ್ ನೋಡ್ತದೆ ಮನುಷ್ಯರಿಗೆ, 1 vote 1 person 1 value. ಅದು ಮುಖೇಶ್ ಅಂಬಾನಿ ಇರಲಿ ಒಂದೇ vote. ನಮ್ಮ ಊರಾಗ ಯಾರೋ ಎಮ್ಮೆ ಕಾಯ್ತಾನೆ ಅಂತ ಇರಲಿ ಅವನಿಗೂ ಒಂದೇ. ವಿಚಾರ ಮಾಡಿ, ಆರ್ಥಿಕವಾಗಿ ಬೇರೆ ಇರ್ಬೋದು, ಆರ್ಥಿಕವಾಗಿ ಶ್ರೀಮಂತ ಇರ್ಬೋದು, ಆದ್ರೆ ರಾಜಕೀಯ ಹಕ್ಕಿನೆಲ್ಲರೂ ನೀವೆಲ್ಲರೂ ಸಮಾನ. ನಮ್ಮ ಮುಖೇಶ್ ಅಂಬಾನಿ 2 vote ಹಾಕ್ತಾರೆ ಅಂತ ನೀವೆಲ್ಲ ಸಾಧ್ಯ ಇಲ್ಲ. ಚುನಾವಣಾ ಮುಖ್ಯ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಇರ್ತಾರೆ, ಕಳಿಸ್ಕೊತಾರೆ ತಮ್ಮ ಎಷ್ಟು ಸಾವುಕಾರ ಇದ್ರೆ ನಿಮ್ಮ ಮನೆಯಾಗ ವೋಟಿಂಗ್ ಬಂದಾಗ ಮಾತ್ರ ಒಂದೇ. ಅದು ಭಾರತ ಸಮಾನತೆಯನ್ನು ಕಟ್ಟಿರುವಂತ ಕಲ್ಪನೆ ಗಮನಿಸಿ. ಆ ಕಾಲದ ಸುಮಾರು 70 ವರ್ಷಗಳ ಹಿಂದೆ ಆ ದೇಶ ಕಟ್ಟುವ ಬುದ್ಧಿವಂತಿಕೆ ಹೇಗಿತ್ತಂದ್ರೆ ಎಲ್ಲರೂ ಒಂದು ಅನ್ನುವಂಥ ಭಾವನೆ ಬರಲಿ ಮೊದಲು. ಎಷ್ಟು ದೊಡ್ಡ ದೇಶದ ಪ್ರಪಂಚದ ಭೂಮಂಡಲದ ಮೇಲೆ 2% ಭೂಮಿ ಇದೆ ನಮ್ದು ಭಾರತದ. ನಮ್ಮ ದೇಶದಷ್ಟು 140 ಕೋಟಿ ಜನ ಆದ್ರೆ ಒಂದು 50 ದೇಶ ಆಗ್ತದೆ ನಮ್ಮ ದೇಶದಾಗ, ಅಷ್ಟು ಜನಸಂಖ್ಯೆ ಇದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಸರಿಸುಮಾರು 3,200 ಕಿಲೋಮೀಟರ್. ಈ ಕಡೆ ಗುಜರಾತ್ನಿಂದ ಅರುಣಾಚಲ ಪ್ರದೇಶ ತನಕ 2,900 ಕಿಲೋಮೀಟರ್. ಇಷ್ಟು ದೊಡ್ಡ ಜಾಗ, ಇಷ್ಟು ದೊಡ್ಡ ಜಾಗ ಎಲ್ಲರನ್ನ ಒಂದುಗೂಡಿಸಿ ನಾವು ಒಂದೇ ಅನ್ನುವಂಥ ಭಾವನೆಯನ್ನು ತಂದಿದ್ದು ಮತದಾನ. ನನ್ನ ಸರ್ಕಾರವನ್ನು ನಾನು ಚುನಾಯಿಸ್ತೀನಿ, ನನ್ನ ಸರ್ಕಾರವನ್ನ ನಾನು ಆಯ್ಕೆ ಮಾಡ್ತೀನಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಅಬ್ರಹಾಂ ಲಿಂಕನ್ ಮಾತನ್ನ ಕೇಳಿದ್ದೀನಿ. ಹಾಗಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಚೆನ್ನಾಗಿರಬೇಕು ಅಂದ್ರೆ, ನಮ್ಮ ಆಡಳಿತ ಮಾಡೋರು ಸರಿಯಾಗಿ ಬರಬೇಕು ಅಂತಂದ್ರೆ ಹೆಚ್ಚಿನ ಜನರ ಕೈಗೆ ಪವರ್ ಇರಬೇಕು. ಅದನ್ನ ಹೆಂಗ್ ಕೊಡ್ತಾರೆ ಸಂವಿಧಾನದವರು, ಅದೆಲ್ಲ ತೆಗೆದು ಜನಗಳ ಕೈಗೆ. ನೀನು ಸೀರೆ ತಗೊಂಡು ಓಟ್ ಹಾಕ್ತೀವಿ ಅಂತಂದ್ರೆ ಒಂದು ವಿಚಾರ ಮಾಡಿ, ಒಂದು ಸೀರೆ ತಗೊಂಡು 1,000 ರೂಪಾಯಿ ತಗೊಂಡು ಒಂದು ಕುಡಿಯೋ ತಗೊಂಡು ನಾವು ಓಟ್ ಹಾಕ್ತೀವಿ ಅಂದ್ರೆ 5 ವರ್ಷ
ಬರೋದಿಲ್ಲ, ಅವ್ನು ರೊಕ್ಕ ಕೊಟ್ಟರೆ ಖರೀದಿ ಮಾಡಿದ್ರೆ ಬರಂಗಿಲ್ಲ, ಅವನು ನೀವು ಕೆಲಸ ಮಾಡಿದ್ರೆ ಮಾಡಂಗಿಲ್ಲ. ಅದು ಯಾವಾಗ ನಮಗೆ ಜಾಗೃತಿ ಬರಬೇಕು ಅಂತಂದ್ರೆ ಮತದಾನದ ಹಕ್ಕು ಏನಿದೆ, ಅದು ಪವರ್ ಏನಿದೆ, ಅದು ಶಕ್ತಿ ಏನಿದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ. ಆ ಕೆಲಸವನ್ನು ಮುಖ್ಯವಾಗಿ ಮಾಡಿಸೋದು ಯಾರು ಅಂತಂದ್ರೆ ನೀವು. ನಿಮ್ಗಾಗ ಜೋರಾದಂಥ ಚಪ್ಪಾಳೆ ಇರಲಿ, ಬಹಳ ಅದ್ಭುತವಾದಂಥ ಕಾರ್ಯವನ್ನು ಬೆಳೆದ ಚಪ್ಪಾಳೆ ಇರಲಿ. ಇದು ನಿಜವಾಗ್ಲೂ ಚುನಾವಣೆ ಬಂದಾಗ ಯಾರು ಸತ್ತೋಗಿದ್ರು, ಯಾರಿದ್ದಾರೋ, ಯಾರ ಹೆಸರು ಹೋಗಿದೋ, ಹೆಸರು ಬಂದಿದ್ದು, ಅವೆಲ್ಲವನ್ನ ಲಿಸ್ಟ್ ಔಟ್ ಮಾಡ್ತಾರೋ ನೀವು ತಂದಾಗ ಜೀವಂತ ಬರುತ್ತೆ. ನಮಗೆ ನಾವು ಟೀಚರ್ಸ್ಗಳು ಚುನಾವಣೆ ವೋಟ್ ಮಾಡಿಸ್ತಿರ್ತೀವಿ, ಆ ಲಿಸ್ಟಲ್ಲಿ ಹೆಸರು ಇಲ್ಲಂದ್ರೆ ಹೋಗಂತ ಹೇಳ್ತೀವಿ. ಅದರ ಇಲ್ಲ ಪಕ್ಕ ಮಾಡೋದು ನೀವು. ಒಂದ್ ವೇಳೆ ನಿಮ್ಗೇನು ಸಿಟ್ಟು ಬಂದು ಜಗಳ ಆಡಿದ್ರೆ ಹೆಸರು ತೆಗೆದುಬಿಟ್ರೆ ನಾವು ಓಟ್ ಹಾಕಿ ಬಂದು ಕಳಿಸ್ಬಿಡ್ತೇವೆ. ನಾವು ಈಗಪ್ಪ ಹೋಗ್ಬಿಟ್ಟು ಭೂಮಿ ವಿಚಾರ ಮಾಡಿ. ಅಷ್ಟು ಅದ್ಭುತ ಕಾರ್ಯ ಅಂದ್ರೆ ಪ್ರಜಾಪ್ರಭುತ್ವವನ್ನು ನಡೆಸುವಂತಹ ಕಾರ್ಯಗಳು. ಮೇಲಿನ ಪ್ರಜಾಪ್ರಭುತ್ವ ಭಾರತ 75 ವರ್ಷದಲ್ಲಿ ವಿಶ್ವಗುರು ಆಗ್ತಾ ಹೋಗ್ತದೆ. ವಿಶ್ವಗುರುನ ಮುಂದಕ್ಕೆ ತಗೊಂಡು ಹೋಗ್ತಾ ಇರೋದು ನೀವು ಎಲ್ಲೋದು ಚುನಾವಣೆಯಲ್ಲಿ ವಿಚಾರ ಮಾಡಿ. ಇಷ್ಟೆಲ್ಲವನ್ನ ಮಾಡಿ ಆ ಕಾಲಕ್ಕೆ ಇನ್ನೊಂದೆರಡು ಮಾಹಿತಿಯನ್ನು ಮಾತನ್ನು ಮುಗಿಸ್ಬಿಡ್ತೀನಿ. ಆ ಕಾಲಕ್ಕೆ 19 ಲಕ್ಷ ಮತಪೆಟ್ಟಿಗೆಗಳಿರ್ತಾರೆ. ಈ ಕಾಲಕ್ಕೆ EVM ಇರಲಿಲ್ಲ, ಮತಪೆಟ್ಟಿಗೆಗಳಿರ್ತವೆ. 19 ಲಕ್ಷ ಮತಪೆಟ್ಟಿಗೆಯನ್ನು ತಯಾರು ಮಾಡ್ತಾರೆ. ಶಾಯಿ ಇಂಕ್ ಬಾಟಲ್ಗಳು ಎಷ್ಟು ಮಾಡಿರ್ತಾರೆ ಮೊದಲನೇ ಬಾರಿಗೆ ಅಂದ್ರೆ 3,89,816 ಬಾಟಲ್ ಇಂಕ್ ಬಾಟಲ್ಗಳನ್ನ ತಯಾರು ಮಾಡಿ. ಇಷ್ಟೆಲ್ಲವನ್ನ ತಯಾರು ಮಾಡಿ ಭಾರತ ದೇಶದಲ್ಲಿ ಸುಮಾರು 14 ರಾಷ್ಟ್ರೀಯ ಪಕ್ಷಗಳು, ಅದರ ಜೊತೆಯಲ್ಲಿ ಸ್ಥಳೀಯ ಪಕ್ಷಗಳು, ಒಟ್ಟಾರೆ 53 ಪಕ್ಷಗಳಿರ್ತವೆ. ಅಷ್ಟು ಪಕ್ಷಗಳು ಚುನಾವಣೆ ನಿಂತಿರ್ತವೆ. ಅವೆಲ್ಲವನ್ನ ಮಾಡಿದ ನಂತರ ಭಾರತ ದೇಶದಲ್ಲಿ 44.87% ಮತದಾನ ಆಗುತ್ತೆ. ಏನು ಗೊತ್ತಿದೆ ಅಂತ ಜನ ಇಡೀ ಪ್ರಪಂಚ ನಮ್ಮ ಕಡೆ ನೋಡ್ತಿರುತ್ತೆ. ನಾವು ಯಾವಾಗ ಹಾಳಾಗ್ತೀವಿ ಅಥವಾ ನಮ್ಮ ಕೈಲಿ ದೇಶ ಮುನ್ನಡೆಸಕ್ ಆಗಂಗಿಲ್ಲ ಅಂತ ಟೈಮ್ಸ್ ಮ್ಯಾಗ್ಝಿನ್ ಅಂತ ಮ್ಯಾಗ್ಝಿನ್ ಬರುತ್ತೆ. ಈಗ ಬಹಳ ಪ್ರಮುಖ ಇದೆ, ಅಮೆರಿಕದಲ್ಲಿ ಬರುತ್ತೆ ಟೈಮ್ಸ್ ನಾವು ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ. ಟೈಮ್ಸ್ ಅವರು ಮೊದಲ ಬಾರಿಗೆ ನೆಹರು ಅವರ ಫೋಟೋನ ಹಾಕಿ ಒಂದು ಟೈಟಲ್ ಬರೆದಿರ್ತಾರೆ, ನೆಹರು ಜೀವಂತ ಇರುವಷ್ಟರಲ್ಲೇ ಈ ದೇಶದ ಚುನಾವಣೆ ವ್ಯವಸ್ಥೆ ಹೆಂಗೆ ಕೊಲ್ಯಾಪ್ಸ್ ಹಾಳಾಗಿ ಹೋಗ್ತದೆ, ಇಡೀ ಜಗತ್ತು ನೋಡಕ್ ಕಾಯಿಲ್ಲ ಅಂದ್ರೆ ನಾವು ಏನು ಮಾಡಕ್ ಬರಂಗಿಲ್ಲ ನಮ್ಮ ದೇಶದವರಿಗೆ. ಆದ್ರೆ ಅತ್ಯಂತ ಸುವ್ಯವಸ್ಥಿತವಾಗಿ 8 ದಿನ ನಡ್ಕೊಂತ ಬರ್ತಾರೆ. ಕಾಡಲ್ಲಿರುವಂತ ಆದಿವಾಸಿ ಜನಾಂಗ ಸರ್ ಒರಿಸ್ಸಾದಲ್ಲಿ ನಡ್ಕೊಂತ ಬರ್ತಾರೆ, ರೊಟ್ಟಿ ಕಟ್ಕೊಂಡು. ಆದ್ರೆ ಅಲ್ಲಿ ಎಲ್ಲಿ ಪೋಲಿಂಗ್ ಬೂತ್ ಆಗಿರುತ್ತೆ ಸಮೀಪ ಇರಲಿಲ್ಲ, ಗುಡ್ಡಗಾಡ ಪ್ರದೇಶ. ಅವರ ಕಾಡಿನಿಂದ ನಡ್ಕೊಂತ ಬಂದು ವೋಟ್ ಹಾಕಿ ಭಾರತ ದೇಶವನ್ನು ಮೊದಲ ಬಾರಿಗೆ ಗಟ್ಟಿಯಾಗಿ ನಿಲ್ಲಿಸ್ತಾರೆ. ಅಲ್ಲಿಂದ ನಾವೆಲ್ಲರೂ ಇಲ್ಲಿ ಸುಸಜ್ಜಿತವಾಗಿ ಈ ಪ್ರಜಾಪ್ರಭುತ್ವವನ್ನು ತಗೊಂಡು ಬರ್ತೇವೆ. ಆಗ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಕಾರ್ಯಗಳನ್ನು ಇನ್ನೂ ಸುಂದರವಾಗಿ ಇದನ್ನು ಮಾಡಿರಿ. ಯಾರಾದರೂ ಹೆಸರು ಬಿಟ್ಟು ಹೋದ್ರೆ ಅದನ್ನು ಸರಿಯಾದ ರೀತಿಯಿಂದ ಆ್ಯಡ್ ಮಾಡುವಂಥದ್ದು ಮತ್ತೆ ಇಲ್ಲ ಅನ್ನುವಂಥ ಹೆಸರುಗಳನ್ನು ಸರಿಯಾದ ಪ್ರಾಮಾಣಿಕತೆಯಿಂದ ತೆಗೆಯುವಂಥದ್ದು, ಇವೆಲ್ಲವನ್ನ ಸರಿಯಾದ ರೀತಿಯಿಂದ ಮಾಡಿದಾಗ ಮಾತ್ರ ನಾವು ಟೀಚರ್ಸ್ಗಳಾಗಿ ಚುನಾವಣೆಯನ್ನು ಮಾಡ್ತೀವಿ. ನಮ್ಮ ಮೇಲೆ ಅಧಿಕಾರಿಗಳು, ಜಿಲ್ಲಾ ದಂಡಾಧಿಕಾರಿಗಳು, ಚುನಾವಣಾ ಮುಖ್ಯ ಅಧಿಕಾರಿಗಳಾಗಿರ್ತಾರೆ, ತಾಲೂಕು ಜಿಲ್ಲೆಯಲ್ಲಿ DC ಆಗಿರ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಯ್ಯುವುದು ಅಂತಂದ್ರೆ ಮೋದಿಯವರಿಗೆ ಮೋದಿಯವರ ಕೆಲಸ ಇರ್ತದೆ, ಮುಖ್ಯಮಂತ್ರಿಯವರ ಕೆಲಸ ಇರ್ತದೆ, ಜಿಲ್ಲಾಧಿಕಾರಿಗಳಿಗೆ ಕೆಲಸ ಇರ್ತದೆ, ತಾಲೂಕಾಧಿಕಾರಿಗಳಿಗೆ ಕೆಲಸ ಇರ್ತದೆ, ಶಿಕ್ಷಕರಿಗೆ ಚುನಾವಣೆಯಲ್ಲಿ ವೋಟಿಂಗ್ ಮಾಡಿಸೋದಿರ್ತದೆ, ವೋಟಿಂಗ್ ಬರುವಂತ ಕೆಲಸ ನಿಮ್ಮ ಕೆಲಸ ಇರ್ತದೆ. ಎಲ್ಲರೂ ಆನೆ ಭಾರ, ಇವರಿಗೆ ಭಾರ. ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಪ್ರಜಾಪ್ರಭುತ್ವವನ್ನ ಮುನ್ನಡೆಸುವಂತೆ, ಈ ದೇಶವನ್ನು ಇನ್ನೂ ವಿಶ್ವಗುರು ಮಾಡುವಂಥದ್ದು. ಎಲ್ಲರೂ ಸೇರಿದಾಗ ಮಾತ್ರ ದೇಶ ಮುಂದೋಗುತ್ತೆ, ವಿಶ್ವಗುರು. ಅವರೊಬ್ಬರೇ ಮಾಡ್ತಾರೆ ಆದರೆ ಆಗಲ್ಲ. ಹಾಗಾಗಿ ನಮ್ಮೆಲ್ಲರ ಜವಾಬ್ದಾರಿನ ಅರಿತು ನಾವು ಈ ಕೆಲಸವನ್ನು ಮಾಡೋಣ. ಪ್ರಜಾಪ್ರಭುತ್ವ ದೇಶ, ಮತದಾನದ ಮಹತ್ವವನ್ನು ನಾವೆಲ್ಲೂ ಹೋಗ್ತೀವಿ ಹೇಳಬೇಕು, ವೋಟ್ ಹಾಕ್ಬೋದನ್ನ. ಹಾಗಾಗಿ ಇಲ್ಲಿ ಕಲಿಸಿ ಸರ್ ಚೆನ್ನಾಗಿ ಸಮಯವನ್ನು ಕೊಟ್ಟು ಏನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮೆ ಕರೆಕ್ಷನ್ ಅಂತ ಹೇಳ್ತಿದ್ದೀವಿ ಸರ್. ಥ್ಯಾಂಕ್ ಯು, ನಮಸ್ಕಾರ.